ನಮ್ಗೇನಾದ್ರೂ ಬಿಕ್ಕಳಿಕೆ ಬಂದ್ರೆ ಯಾರೋ ನಮ್ಮನ್ನ ತಿಳ್ಕೊಂಡಿದ್ದಾರೆ ಅಂತ ಅಂತಾರೆ. ಬಟ್ ಇದಕ್ಕೆ ಸೈಂಟಿಫಿಕಲಿ ಬೇರೆ ಪ್ರೂಫ್ ಇದೆ. ಅದೇನಂತ ಹೇಳ್ತೀನಿ. ಅದಕ್ಕೂ ಮುಂಚೆ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಶ್ವಾಸಕೋಶಗಳ ಕೆಳಗಡೆ ಒಂದು ಛತ್ರಿ ತರ ಒಂದು ಸ್ನಾಯು ಇರುತ್ತೆ. ಇದನ್ನ ಡಯಾಫ್ರಾಮ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಉಸಿರನ್ನ ಒಳಗಡೆ ಎಳ್ಕೊಬೇಕು ಅಂದ್ರೆ ಡಯಾಫ್ರಾಮ್ ಕೆಳಗಡೆ ಹೋಗುತ್ತೆ, ಉಸಿರನ್ನ ಎಳ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅದೇ ಟೈಮಲ್ಲಿ ನಾವು ಉಸಿರನ್ನ ಹೊರಗಡೆ ಬಿಡಬೇಕು ಅಂದ್ರೆ ಡಯಾಫ್ರಾಮ್ ಮೇಲೆ ಬಂದು ಉಸಿರನ್ನ ಹೊರಗಡೆ ಹಾಕಕ್ಕೆ ಹೆಲ್ಪ್ ಮಾಡುತ್ತೆ. ಈ ತರ ಕೆಲಸನೇ ಇದು ಮಾಡ್ತಿರುತ್ತೆ. ಬಟ್ ನಾವ್ ಯಾವಾಗ ಊಟನ ಬೇಗ ಬೇಗ ತಿಂತೀವೋ, ಇಲ್ಲಾಂದ್ರೆ ಜಾಸ್ತಿ ಖಾರ ಇರುವಂತ ಪದಾರ್ಥನ ತಿಂತೀವೋ, ಅವಾಗ ನಮ್ಮ ಹೊಟ್ಟೆ ಒಳಗಡೆ ಇರುವಂತ ನರ್ವ್ಸ್ ಅನ್ನೋದು ಇರಿಟೇಟ್ ಆಗುತ್ತೆ. ಈ ಇರಿಟೇಷನ್ ಇಂದ ಡಯಾಫ್ರಾಮ್ ಅದರ ಕಂಟ್ರೋಲ್ ನ ಕಳೆದುಕೊಂಡು ಜೋರಾದ ಒಂದು ಮೂವ್ಮೆಂಟ್ ನ ಮಾಡುತ್ತೆ. ಈ ಮೂವ್ಮೆಂಟ್ ಇಂದ ಹೊರಗಡೆ ಇರುವಂತ ಗಾಳಿ ನಮ್ಮ ಗಂಟಲಿನ ಮೂಲಕ ಒಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಾಳಿನ ತಡಿಯಕ್ಕಂತಾನೆ ನಮ್ಮ ಗಂಟ್ಲಲ್ಲಿ ಒಂದು ಮುಚ್ಚಳ ಇರುತ್ತೆ. ಅದನ್ನೇ ಎಪಿಗ್ಲೋಟಿಸ್ ಅಂತ ಕರೀತಾರೆ. ಅದು ಅಷ್ಟು ಜೋರಾಗಿ ಬರುವಂತ ಗಾಳಿನ ತಡೆಯಕ್ಕೆ ಸಡನ್ ಆಗಿ ಲಾಕ್ ಆಗುತ್ತೆ. ಆ ಟೈಮಲ್ಲಿ ಆ ಗಾಳಿ ಅದಕ್ಕೆ ಬಡ್ದು ಈ ತರ ಸೌಂಡ್ ಬರುತ್ತೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಉಸಿರನ್ನ ಸ್ವಲ್ಪ ಹೊತ್ತು ಬಿಗಿ ಹಿಡಿಯೋದು, ಇಲ್ಲಾಂದ್ರೆ ತಣ್ಣೀರ್ನ ಕುಡಿದ್ರೆ ಇದು ಕಂಟ್ರೋಲ್ ಆಗುತ್ತೆ. ಯಾಕಂದ್ರೆ ಈ ತರ ಮಾಡೋದ್ರಿಂದ ಇರಿಟೇಟ್ ಆದಂತ ನರ್ವ್ಸ್ ಅನ್ನೋದು ರೀಸೆಟ್ ಆಗುತ್ತೆ. ಬಿಕ್ಕಳಿಕೆನಾ? ಏನಿಲ್ಲ ಬಿಡು, ನಿನ್ ಯಾರು ನೆನ್ಸ್ಕೊಳ್ತಿರ್ತಾರೆ ಅಷ್ಟೇ.